ಮೆಕ್ಕೆಜೋಳ ಬೆಳೆದ ಅನ್ನದಾತರ ಗೋಳು ಇನ್ನೂ ತಪ್ಪಿಲ್ಲ. ರೈತರ ಹೋರಾಟಕ್ಕೆ ಬೆದರಿದ ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಮಾಡಿತ್ತು. ಆದರೆ ಗದಗ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಖರೀದಿ ಕೇಂದ್ರ ಓಪನ್ ಆಗ್ತಾ ಇಲ್ಲ. ಇದು ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನೂ ಮುಗಿದಿಲ್ಲ ಮೆಕ್ಕೆಜೋಳದ ಸಮಸ್ಯೆ. ಅನ್ನದಾತರ ಗೋಳು ಕೇಳೋರ್ಯಾರು? ಈ ಸರ್ಕಾರಗಳಿಗ್ಯಾಕೋ ರೈತರ ಸಮಸ್ಯೆಗಳು ಅರ್ಥ ಆಗೋದೇ ಇಲ್ಲ ಅನ್ನುವಂತಾಗಿದೆ. ಇಷ್ಟು ದಿನ ರೈತರು ಮೆಕ್ಕೆಜೋಳ ಬೆಂಬಲ ಬೆಲೆಗೆ ಆಗ್ರಹಿಸಿ ಚಳಿ ಬಿಸಿಲು ಎನ್ನದೆ ಹೋರಾಟ ಮಾಡಿದ್ರು. ರೈತರ ಹೋರಾಟಕ್ಕೆ ಮಣಿದ ಸರ್ಕಾರ ಬೆಂಬಲ ಬೆಲೆ ಹಾಗೂ ಖರೀದಿ ಪ್ರಮಾಣವನ್ನು ಘೋಷಣೆ ಮಾಡಿತು. ಆದರೆ ಇನ್ನೂ ರೈತರಿಂದ ಮೆಕ್ಕೆಜೋಳ ಖರೀದಿ ಮಾಡ್ತಾ ಇಲ್ಲ. ಹೀಗಾಗಿ ಕಡಿಮೆ ದರಕ್ಕೆ ಎಪಿಎಂಸಿ ಮಾರುಕಟ್ಟೆಗೆ ಮೆಕ್ಕೆಜೋಳ ಮಾರಾಟ ಮಾಡುವ ದುಸ್ಥಿತಿ ನಿರ್ಮಾಣವಾಗಿದೆ. ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆ ಅನ್ನದಾತರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ರೈತರು ಮೆಕ್ಕೆಜೋಳ ಬೆಳೆಸಿದ್ದಾರೆ. ಸರ್ಕಾರದ ಆದೇಶದ ಬಳಿಕ ಖರೀದಿ ಕೇಂದ್ರ ಆರಂಭ ಮಾಡಲಾಗಿತ್ತು. ಆದರೆ ಜಿಲ್ಲೆಯಾದ್ಯಂತ ಕೇವಲ 1500 ಅರ್ಜಿ ಸ್ವೀಕಾರ ಮಾಡಿ ಸರ್ವರ್ ಸಮಸ್ಯೆ ಅಂತ ಕುಂಟು ನೆಪ ಹೇಳ್ತಾ ಇದ್ದಾರೆ. ಇದುವರೆಗೆ ಒಬ್ಬ ರೈತರಿಂದ 1 ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿ ಕೂಡ ಮಾಡಿಲ್ಲ ಅಂತ ಅನ್ನದಾತರು ಕಿಡಿಕಾರಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟದ ಫಲವಾಗಿ ರಾಜ್ಯಾದ್ಯಂತ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಆಯಿತು. ಆದ್ರೆ ಸರ್ಕಾರ ರೈತರಿಗೆ ಮೋಸ ಮಾಡಕ್ಕೆ ಒಂದು ದಾರಿ ಬಿಡ್ತು. ಬೆಳಗಾವಿ ದೇಶದಿಂದ ನಮ್ಮ ರೈತರ ಬಗ್ಗೆ ಮಾನ ಮರೆದಿರಲ್ಲ, ನಮ್ಗೆ ಅಲ್ಲಿ ರೈತರು ದಿವಾಳಿ ಎತ್ತರ ಅಂತ ಹೇಳಿ 50 ಕ್ವಿಂಟಲ್ ಅಂತ ಘೋಷಣೆ ಮಾಡಿತ್ತು. ಆದ್ರೆ ಇವತ್ತಿಗೂ ಕೂಡ ಒಂದು ಅರ್ಜಿ ತೊಗೊಂಡಿಲ್ಲ ಸರ್. ಸ್ಟಾರ್ಟಿಂಗ್ ನಮ್ಮ ಮುಂಡ್ರಿ ತಾಲೂಕಿನಲ್ಲಿ 250 ಅರ್ಜಿ, 450 ಅರ್ಜಿ, ಲಕ್ಷ್ಮೇಶ್ವರ 800 ಚಿಲ್ಲರೆ, ಗದಿನಾಗ 750 ಅರ್ಜಿ. ಇಷ್ಟು ಬಿಟ್ಟರೆ ರಜಿನ ತೊಗೊಂಡಿಲ್ಲ. ಒಂದು ಖರೀದಿ ಆಗಿಲ್ಲ ಸರ್. ಬರೀ ಅರ್ಜಿ ತೊಗೊಳೋದ ಮುಗಿದಿಲ್ಲ ಇವ್ರದ್ದು. ಅರ್ಜಿ ತೊಗೊಳೋದು ಬಂದಾಗೈತಿ. 2 ದಿನ ಅಷ್ಟ ಅದು ಗೊತ್ತಿಲ್ಲ, ರೈತರಿಗೆ ಗೊತ್ತಿಲ್ಲ ಪಾಪ. ಯಾವ ಬರ್ತೋ ಯಾವ ನೆಟ್ವರ್ಕ್ ಗೊತ್ತಿಲ್ಲ ಅವ್ರ ಪಾಪ. ಅಂತ ಪರಿಸ್ಥಿತಿ ನಮ್ಮ ರೈತ ಸಿಕ್ಕಂಡ್ರ. ಇನ್ನು ಸರ್ಕಾರ ಒಬ್ಬ ರೈತರಿಂದ 50 ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿ ಮಾಡುತ್ತೇವೆ ಅಂತ ಹೇಳಿದೆ. ಆದರೆ ಸಮರ್ಪಕವಾಗಿ ರೈತರಿಂದ ಅರ್ಜಿಯಾಗದ ಹಿನ್ನೆಲೆ ಅನಿವಾರ್ಯವಾಗಿ 1500 ರಿಂದ 1700 ರೂಪಾಯಿಗೆ ಮೆಕ್ಕೆಜೋಳವನ್ನ ಮಾರಾಟ ಮಾಡ್ತಿದ್ದಾರೆ. ರೈತರ ಓಪನ್ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ ಮೇಲೆ ಖರೀದಿ ಕೇಂದ್ರ ಓಪನ್ ಮಾಡ್ತಾರೆ. ಇದರಿಂದ ರೈತರಿಗೆ ನಷ್ಟವಾಗುತ್ತದೆ. ಅಧಿವೇಶನದ ವೇಳೆಯಲ್ಲಿ ರೈತರು ಹೋರಾಟ ಮಾಡ್ತಾರೆ ಅಂತ ಮೆಕ್ಕೆಜೋಳ ಖರೀದಿ ಕೇಂದ್ರ ಓಪನ್ ಮಾಡುವುದಾಗಿ ಹೇಳಿ ರೈತರ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡ್ತಿದೆ ಸರ್ಕಾರ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ರೈತರ ಖರೀದಿ ಕೇಂದ್ರವನ್ನು ಮಾಡ್ತೀವಿ ಅಂತೇಳಿ ಹೋರಾಟ ಮಾಡೋ ಮಟ್ಟ ಮಾಡ್ತೀವಿ ಅಂತೇಳಿ ಇವತ್ತಿಗೆ ಅರ್ಜಿನೂ ತೊಗೊಲ್ಲ, ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸ ಮಾಡಕತ್ತೈತೆ. ಇವರು ಮೊನ್ನೆ ನಾವು ಹೋರಾಟ ಮಾಡಿದ ಮೇಲೆ ಮಾಡ್ತೀವಿ ಅಂತ ಹೇಳಿದವರು ಇವತ್ತೇನು ಮಾಡೋರು, ಅರ್ಜಿ ಕೂಡ ಆನ್ಲೈನಲ್ಲಿ ಅರ್ಜಿ ಕೂಡ ತೊಗೊಳ್ತಾ ಇಲ್ಲ. ಎಲ್ಲ APMCಗೆ ನಾವು ಮಾಲ್ ಹೊಡೆದ ಮೇಲೆ ಮುಗಿದ ಮೇಲೆ ಇವ್ರು ಆನ್ಲೈನ್ ಚಾಲೂ ಮಾಡ್ತಾರೆ ಗೊತ್ತಿಲ್ಲ. ಪ್ರತಿಯೊಂದು ಅಗಳು ಉಣ್ಣಬೇಕಾದ್ರೆ ರೈತ ನೆನಪಕ್ಕನ ನಮ್ಮನ್ನು ಆಳುವಂಥ ಏನು ಸಿದ್ದರಾಮಯ್ಯ ಸರ್ಕಾರ ಐತಲ್ಲ, ಇದು ಎದಕ್ಕೆ ರೊಕ್ಕ ಹಾಳು ಮಾಡ್ತೈತೆ. ಸುಮ್ಮನೆ ಖಾಲಿ ಪಿಲ್ಲಿ ಅಡ್ಡಾಡೋಂಥವ್ರಿಗೆ ಹಣ ಪೋಲ್ ಮಾಡಕತ್ತೆ ಸರ್ಕಾರ. ಇದು ಕಿವಿ ಇದ್ದನು ಇಲ್ಲಾರ್ದಂಥ ಸರ್ಕಾರ. ಕೇಂದ್ರ ಸರ್ಕಾರ 2400 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ರಾಜ್ಯ ಸರ್ಕಾರ ಕೂಡ ಖರೀದಿ ಕೇಂದ್ರ ಓಪನ್ ಮಾಡುವುದಾಗಿ ಘೋಷಿಸಿದೆ. ಆದರೆ ಮೆಕ್ಕೆಜೋಳ ಖರೀದಿ ಮಾತ್ರ ಆಗ್ತಾ ಇಲ್ಲ. ರೈತರು ರೊಚ್ಚಿಗೆದ್ದು ಮತ್ತೆ ಹೋರಾಟಕ್ಕೆ ಇಳಿಯೋ ಮುಂಚೆ ಸರ್ಕಾರ ಎಚ್ಚೆತ್ತು ಸಮಸ್ಯೆ ಬಗೆಹರಿಸಬೇಕಿದೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ. ಇದೀಗ